27ನೆಯ ಕವನ. ನಾರಿಯರು ಮುರುಗಿದರ ಅಕಟ, ಮುದಿಹಾರವನು ತನಿ ಬೇಂಟೆ ನಮ್ಮಯ ಬೆರೆಗೊಳೆ ಯಾಗಿರ್ತದೆ ಬೆರಗು ಆಗಿರುತ್ತದೆ. ಹಾ ಎನ್ನುತ್ತಾ ಬೀಸುಸು ಒಯ್ದು ವಾರಿ ಜಾನನೆ ಕುಂತಿ ಮೆಲ್ಲನೆ ಸಾರಿದಳು. ನಯದಲ್ಲಿ ರಹಸ್ಯದ ಲಾರು ವರಿಯದವಳು ಭಿನ್ನಹ ಮಾಡಿದಳು ಪತಿಗೆ. ಅಂದರೆ ಪಾಂಡುವಿನ ರಾಣಿಯರು ಈ ಮುದಿ ಬ್ರಾಹ್ಮಣನ ಬೇಟೆಯನ್ನು ರಾಜನು ಮಾಡಿದ್ದು ನಮ್ಮ ಸಂಸಾರ ಸುಖದ ಬೇರನ್ನೇ ಕತ್ತರಿಸಿ ಹಾಕಿ ಹೋಗಿದೆಯಲ್ಲ ಎಂದು ದುಃಖಿಸಿದಳು. ಒಂದು ದಿನ ಕುಂತಿಯು ಗುಟ್ಟಾಗಿ ಪಾಂಡುವಿನ ಬಳಿಗೆ ಹೋಗಿ ಯಾರಿಗೂ ತಿಳಿಯದ ಹಾಗೆ ಹೀಗೆಂದು ಹೇಳಿದಳು. ಇನ್ನೊಮ್ಮೆ ಕವನ ಓದ್ತೀನಿ. ನಾರಿಯರು ಮರುಗಿದರು ಅಕಟ, ಮುದಿಹಾರವನ ತನಿ ಬೇಂಟೆ ನಮ್ಮಯ ಬೆರಗೊಳೆ ಯಾಗಿರ್ತದೆ. ನಮ್ಮಯ ಬೇರುಗಳ ಕೊಲೆ ಆಗಿರ್ತದೆ. ಹಾ ಎನ್ನುತ್ತಾ ಬೀಸುಸುವುದೇ ವಾರಿ ಜಾನನೆ ಕುಂತಿ ಮೆಲ್ಲನೆ ಸಾರಿದಳು. ನಯದಳಿ ರಹಸ್ಯದ ಲಾರು ವರಿಯದ ಅವಳು ಭಿನ್ನಹ ಮಾಡಿದಳು ಪತಿಗೆ. 27ನೆಯ ಕವನ. ಭರತ ವಂಶಕ್ಕೆ ಪುತ್ರ ಶತವ ಅವತರಿಸುವುದು ಗಾಂಧಾರಿ. ಈ ದೇವಿಗೆ ವರ ಮುನೀಶ್ವರನಿತ್ತ ವರವದು. ನಿಮ್ಮಡಿಗಳರಿಯದೆ ಅರಳು ಮುನೀಪನ ಶಾಪವೇ. ಸ್ತ್ರೀ ಪುರುಷ ಸಂಘ ವಿರೋಧ ನಮಗಿನ್ನರಸ ನಾ ಪುತ್ರಸ್ಯ ಗತಿ ಎಂದರಿದ ಶ್ರುತವಚನ. ಅಂದರೆ ವೇದವ್ಯಾಸರು ಕೊಟ್ಟ ವರದಿಂದ ಗಾಂಧಾರಿಗೆ 100 ಜನ ಮಕ್ಕಳು ಹುಟ್ಟಿ ಭರತ ವಂಶದ ಉತ್ತರಾಧಿಕಾರಿಗಳಾಗುವರು. ಆದರೆ ಈ ಋಷಿಯ ಶಾಪವು ನಮ್ಮ ಸಂಘಕ್ಕೆ ವಿರೋಧಿಯಾಗಿ ಮಕ್ಕಳಾಗುವಂತಿಲ್ಲ. ಮಕ್ಕಳಿಲ್ಲದವರಿಗೆ ಸದ್ಗತಿ ಇಲ್ಲ ಎಂದು ವೇದವಚನವನ್ನು ಹೇಳುತ್ತದೆ. ಧನ್ಯವಾದಗಳು.